ಜುಲೈ 18 ತತ್ವಜ್ಞಾನದ ಮಾತುಗಳು ಕನ್ನಡದಲ್ಲಿ. ಇತಿಹಾಸದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಮಾರ್ಕಸ್ ಆರೆಲಿಯಸ್ ನಾವು ಜೀವನವನ್ನು ಒಂದು ಮಾಗಿದ ಆಲಿವ್ ಹಣ್ಣು ಮರದಿಂದ ಉದುರುವಂತೆ ನಡೆಸಬೇಕು ಎಂದು ಹೇಳಿದರು. ನಮಗೆ ಆಹಾರ ನೀಡಿದ ಭೂಮಿಯನ್ನು ಹೊಗಳುತ್ತಾ ಬೆಳವಣಿಗೆಯನ್ನು ನೀಡಿದ ಕೊಂಬೆಗೆ ಕೃತಜ್ಞರಾಗಿರಬೇಕು. ನಾವು ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಅಲ್ಲಿ ನಾವು ಪ್ರತಿಯೊಂದನ್ನೂ ಗೆಲುವು ಅಥವಾ ಸೋಲು ಎಂದು ನೋಡಲು ಒತ್ತಾಯಿಸಲ್ಪಟ್ಟಿದ್ದೇವೆ. ನಾವು ಪ್ರತಿ ಸಣ್ಣ ವಿಳಂಬ, ಪರದೆಯ ಒಡಕು ಅಥವಾ ಅನಗತ್ಯ ಚರ್ಚೆಗಳ ಬಗ್ಗೆ ಒತ್ತಡಕ್ಕೊಳಗಾಗುತ್ತೇವೆ. ನಾವು ಜೀವನವನ್ನು ಕೇವಲ ಹೋರಾಡಬೇಕಾದ ಅಡೆತಡೆಗಳ ಸರಣಿಯಂತೆ ನೋಡುತ್ತೇವೆ, ಅನುಭವಿಸಬೇಕಾದ ಪಯಣದಂತೆ ಅಲ್ಲ. ನಕಾರಾತ್ಮಕತೆಯನ್ನು ಹುಡುಕುವುದನ್ನು ನಿಲ್ಲಿಸಿ. ಕಲಾವಿದನ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಿ. ಮಾರ್ಕಸ್ ಕೇವಲ ಬ್ರೆಡ್ ಬೇಯುವುದನ್ನು ನೋಡಿ ಸುಮ್ಮನಿರಲಿಲ್ಲ. ಅದರ ಮೇಲ್ಮೈ ಒಡೆಯುವಿಕೆಯಲ್ಲಿನ ಸೌಂದರ್ಯವನ್ನು ನೋಡಿದರು. ಅವರು ಕೇವಲ ಸಿಂಹವನ್ನು ನೋಡಿರಲಿಲ್ಲ, ಅದರ ಹುಬ್ಬುಗಳಲ್ಲಿನ ಘನತೆಯನ್ನು ನೋಡಿದರು. ನೀವು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದಾಗ ಆ ಅನಾನುಕೂಲಗಳು ಸಹ ಪ್ರಕೃತಿಯ ಪ್ರಕ್ರಿಯೆಯ ಭಾಗವೆಂದು ನಿಮಗೆ ತಿಳಿಯುತ್ತದೆ. ನೀವು ಪ್ರಪಂಚದೊಂದಿಗೆ ಹೋರಾಡುವ ಅಗತ್ಯವಿಲ್ಲ. ಜೀವನದ ಲಯದಲ್ಲಿ ಸೌಂದರ್ಯವನ್ನು ಕಾಣಬಹುದು. ಇಂದು ನೀವು ಎದುರಿಸಿದ ಅಂತಹ ಒಂದು ಅನಾನುಕೂಲ ಯಾವುದು? ಅದನ್ನು ನೀವು ಕೋಪದ ಬದಲು ಕೃತಜ್ಞತೆಯಿಂದ ನೋಡಬಲ್ಲಿರಿ. ಕೆಳಗೆ ಕಾಮೆಂಟ್ ಮಾಡಿ.